ಕಾಮಿಡಿ ಮಾಡುವ ಮೂಲಕ ಮುಕ್ಲೆಪ್ಪ ಅವರು ಎಲ್ಲರನ್ನ ಕೂಡ ರಂಜಿಸುತ್ತಿದ್ರು. ಆದರೆ ಈಗ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಮುಕ್ಲೆಪ್ಪ. ಕಾರಣ ಅವರೇ ಮಾಡಿಕೊಂಡಿದ್ದು. ಒಂದು ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾರೆ, ಅದು ದೊಡ್ಡ ಮಟ್ಟಿಗೆ ನ್ಯೂಸ್ ಕೂಡ ಆಗುತ್ತೆ. ಮುಸಲ್ಮಾನ್ ಹುಡುಗ ಮೊಹಮ್ಮದ್ ಹನೀಫ್ ಖ್ವಾಜಾ ಅಲಿಯಾಸ್ ಮುಕ್ಲೆಪ್ಪ ಏನಿದ್ದಾರೆ, ಅವರು ಹಿಂದೂ ಹುಡುಗಿ ಗಾಯತ್ರಿನ ಮದುವೆ ಆಗ್ತಾರೆ. ಈಗ ತಾಯಿಯವರು ತಂದೆ ತಾಯಿ ಪ್ರಕರಣವನ್ನು ದಾಖಲಿಸ್ತಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಆದಂತಹ ಶಶಿಕುಮಾರ್ ಅವರು ಮಹತ್ವದಂತ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದರ ಕುರಿತಾಗಿ ಏನೆಲ್ಲ ವಿಚಾರಗಳು ಸುದ್ದಿ ಆಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತೆ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ನಮಗೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ತಂದೆ ತಾಯಿ ಈ ಒಂದು ಪ್ರಕರಣ ಅಂದ್ರೆ ದೂರನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಮಗಳನ್ನ ಆತ ಕಂಪ್ಲೀಟ್ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನಮಗೆ ಗೊತ್ತಿಲ್ಲದೆ ಹೋಗಿ ಮದುವೆನ ಸಹ ಮಾಡ್ಕೊಂಡಿದ್ದೆ, ನಮ್ಮ ಮಗಳನ್ನ ವಾಪಸ್ ಹಿಂತಿರುಗಿಸಿಕೊಡಿ ಅಂತ ತಂದೆ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಸೊ ಇದು ಈಗ ವಿಚಾರಣೆ ನಡೆಸಬೇಕಾದಂತ ಕಾರಣ. ಈಗ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಏನಿದ್ದಾರೆ ಅವರು ಸಹಕರಿಸಬೇಕಾಗತ್ತೆ. ಅವರು ಪೊಲೀಸ್ ಕಸ್ಟಡಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿಗಳನ್ನು ಕೊಡಬೇಕು. ಓಕೆ, ಅವ್ರ ಇಚ್ಛೆಯಿಂದನೇ ಮದುವೆ ಆಗಿದ್ದಾರೆ, ಬಟ್ ಇಲ್ಲಿ ವಿಡಿಯೋವನ್ನು ಸಹ ಮಾಡಿ ರಿಲೀಸ್ ಮಾಡ್ತಾರೆ ಗಾಯತ್ರಿ ಅವರು ಮುಕ್ಲೆಪ್ಪ ಮನೆಯಿಂದ. ಅದನ್ನೆಲ್ಲ ಪರಿಗಣಿಸೋಕ್ಕಾಗೋದಿಲ್ಲ, ನಮ್ಮ ಇನ್ವೆಸ್ಟಿಗೇಷನ್ಗೆ ಅದು ಸಹಾಯ ಆಗೋದಿಲ್ಲ. ನಮಗೆ ಜಾಸ್ತಿ ಪ್ರೂಫ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಗಳು ಬೇಕು. ಸೊ ಹೀಗಾಗಿ ಅವರು ನಮ್ಮ ಒಂದು ಸ್ಟೇಷನ್ಗೆ ಬಂದು ಕೆಲವೊಂದಿಷ್ಟು ಮಾಹಿತಿಗಳಿಗೆ ಮತ್ತು ನಾವು ಕೇಳುವಂಥ ಪ್ರಶ್ನೆಗಳಿಗೆ ಸಹಕರಿಸಬೇಕು. ಅದನ್ನು ನಾವು ಮುಂದೆ ಮಾಡುತ್ತೇವೆ, ಆ ಒಂದು ಕೆಲಸವನ್ನು ಮಾಡುತ್ತೇವೆ ಅಂತ ಪೊಲೀಸ್ ಕಮಿಷನರ್ ಆದಂಥ ಅಂದರೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಆದಂಥ ಶಶಿಕುಮಾರ್ ಸಾಹೇಬರು ತಿಳಿಸ್ತಾರೆ. ಸೊ ನೋಡೋಣ ಏನಾಗುತ್ತೆ ಮುಂದೆ, ಯಾವ ಒಂದು ಪ್ರೊಸೀಜರ್ ಇಬ್ಬರನ್ನು ಕೂಡ ಸ್ಟೇಷನ್ಗೆ ಕರೆಸುವಂಥ ಕೆಲಸವನ್ನು ಮಾಡ್ತಾರೆ. ಹಿಂದೂ ಪರ ಸಂಘಟನೆಯವರು ಕೂಡ ಇದನ್ನು ಖಂಡಿಸಿದ್ದಾರೆ. ಬಟ್ ಇಬ್ಬರು ಮೇಜರ್ ಆಗಿರುವಂಥ ಕಾರಣ ಏನೂ ಮಾಡೋಕ್ಕೆ ಆಗೋದಿಲ್ಲ. ನೋಡಬೇಕಿದೆ ಏನಾಗುತ್ತೆ, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ.